ಇವತ್ತಿನ ಎಲ್ಲ ನಮ್ಮ ಮುಖಂಡರ ಪರವಾಗಿ ಹಾರ್ದಿಕವಾದ ಸ್ವಾಗತನ ಕೋರ್ತೀನಿ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನಾಯಕರಾಗಿರುವಂಥ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರು ಉಪಸ್ಥಿತಿದ್ದಾರೆ. ಅದೇ ರೀತಿಯಾಗಿ ನಮ್ಮ KPCC ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಸನ್ಮಾನ್ಯ ಮೊಹಮ್ಮದ್ ರಫೀಕ್ ತಪಾಲ್ ಇಂಜಿನಿಯರ್ ಸಾಹೇಬರು ಉಪಸ್ಥಿತಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ಹಿರಿಯರು ನಮ್ಮ ಮುಖಂಡರಾದಂಥ ಎಸ್.ಎಂ. ಪಾಟೀಲ್ ಗಣೇಶ್ ಸಾಹೇಬರಲ್ಲಿ ಉಪಸ್ಥಿತಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬರು ಮುಖಂಡರಾಗಿರುವಂಥ ಸನ್ಮಾನ್ಯ MC ಮುಲ್ಲಾ ಸಾಹೇಬರು ಇಲ್ಲಿ ಉಪಸ್ಥಿತಿದ್ದಾರೆ. ನಸೀಂ ರೋಜಿನಾರ್ ಅವರು ಉಪಸ್ಥಿತಿದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಎಸ್.ಎಂ. ಪಾಟೀಲ್ ಗಣೇಶ್ ಸಾಹೇಬರವರು ನಮ್ಮ ನಾಯಕರಾಗಿರುವಂಥ ಹಮೀದ್ ಮುಷ್ರಿಫ್ ಸಾಹೇಬರವರು ಪ್ರಾರಂಭ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಇವತ್ತು ನಾವು ಬಿಜಾಪುರ ಜಿಲ್ಲೆಯಿಂದ ನಮ್ಮ ಖರ್ಗೆ ಸಾಹೇಬ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ, ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ, MB ಪಾಟೀಲ್ ಸಾಹೇಬ್ರಿಗೆ, ಶಿವಾನಂದ ಪಾಟೀಲ್ ಸಾಹೇಬ್ ವಿನಂತಿ ಮಾಡ್ತೀವಿ. ನಮ್ಮ ಬಿಜಾಪುರ ಜಿಲ್ಲೆಯಿಂದ ಯಾರಿಗಾರೆ ಒಂದು MLC ಕೊಡ್ರಂತ ನಾವು ವಿನಂತಿ ಮಾಡ್ತೀವಿ. ಮುಸ್ಲಿಂ ಅವ್ರಿಗೆ, ಮೈನಾರಿಟಿ ಅವ್ರಿಗೆ ಬಿಜಾಪುರ ಜಿಲ್ಲೆದಿಂದ ಯಾರಿಗಾರೆ ಒಬ್ಬರಿಗೆ ಕೊಟ್ಟರೆ ನಮ್ಮ ಜಿಲ್ಲೆಗೆ ಒಳ್ಳೇದಾಗ್ತೈತಿ. ಮತ್ತು ನಮ್ಮ ಜಿಲ್ಲೆ ಶಾಸಕರು ಎಲ್ಲರೂ ಕೂಡಿ ನಮ್ಮ ಜಿಲ್ಲೆಗೆ ಒಂದು ಮೈನಾರಿಟಿಗೆ MLC ಕೊಡ್ರಿ ಅಂತ ಒಂದು ವಿನಂತಿ ಮಾಡ್ತೀವಿ. ಯಾಕಂದ್ರೆ ಎಲ್ಲರಿಗೂ ನಾವು ಎಲ್ಲ ಕಾಸ್ಟ್ ಅವ್ರಿಗೆ ನಾವು ಓಟ್ ಹಾಕಿ ಅವ್ರಿಗೆ ಆರಿಸ್ತಿರ್ತೀವಿ. ಎಲ್ಲ ನಮ್ಮ ಕರ್ನಾಟಕದೊಳಗೆ ನಮ್ಮ ಬರೇ ಉತ್ತರ ಕರ್ನಾಟಕಕ್ಕೆ ನಮ್ಮ ಒಂದು ಬಿಜಾಪುರ ಜಿಲ್ಲೆ ಒಂದು ಬಿಡ್ತಾರೆ. ಎಲ್ಲರ ಕಡೆ ಬೆಂಗಳೂರು, ಚಿತ್ರದುರ್ಗ, ಮೈಸೂರು, ಹೊಸಪೇಟೆ ಆ ಕಡೆ ಕೊಡ್ತಾರೆ. ನಮ್ಮ ಬಿಜಾಪುರಕ್ಕೆ ಒಂದು ಕೊಡಲಿ ಅಂತ ನಾವು ಕಳ್ಕಲ್ಲಿಂದ ವಿನಂತಿ ಮಾಡ್ತೀವಿ. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈ ನಮ್ಮದೇನಿದು ಪತ್ರಿಕಾಗೋಷ್ಠಿ ಇದೆ, ಇದು ವಿಶೇಷವಾಗಿ ನಮ್ಮ ಮುಖಂಡರಾದ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರು ಹೇಳಿದಾಗ ನಮ್ಮದು ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಿಸಲಾಗಿದೆ. ಆದರೂ ನಾವು ಮುಂಚಿತವಾಗಿ ನಿನ್ನೆಯ ದಿನ ಲೋಕಸಭೆಯಲ್ಲಿ ಹಾಗೂ ರಾಜ್ಯಸಭೆಯಲ್ಲಿ ವಕಫ್ ಬಿಲ್ ಮಂಡಿಸಲಾಗಿದ್ದು, ಅದಕ್ಕೆ ನಮ್ಮ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಯಾವುದೇ ಥರದ ಅದರಲ್ಲಿ ನಮಗೆ ರಾಜಿ ಇಲ್ಲ. ಇಡೀ ದೇಶದ ಕಾಂಗ್ರೆಸ್ ಪಕ್ಷ ಆಗಲಿ, ಅಹಿಂದ ವರ್ಗ ಆಗಲಿ, ದೇಶದ ಬಹುಪಾಲು ಜನರನ್ನು ನಾವು ವಿರೋಧ ಮಾಡ್ತೇವೆ ಅಂತ ವ್ಯಕ್ತಪಡಿಸುತ್ತಾ, ಈಗಿದ್ದ ವಿಷಯದ ಬಗ್ಗೆ ಹೇಳ್ತಾ, ನಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ಬಿಜಾಪುರ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿ, ಸುಮಾರು 20 ಲಕ್ಷದ ನಮ್ಮ ಜಿಲ್ಲೆಯಲ್ಲಿ ನಾವು 4ರಿಂದ 4.5 ಲಕ್ಷ ತನಕ ನಾವು ಇದ್ದು, ಕಳೆದ 20 ವರ್ಷದಿಂದ ಹಂಗೆ ನೋಡಿದ್ರೆ ಯಾವಾಗಲೂ ಹೆಚ್ಚಿನ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಉಸ್ತಾದವರು MLA ಆಗಿ ಅವರು 2003-4ರಲ್ಲಿ ನಿರ್ಗಮಿಸಿದ ನಮಗೆ ಸಿಕ್ಕಿದ್ದ ಒಂದೇ ಒಂದು ಪ್ರಾತಿನಿಧ್ಯ ಅಂದ್ರೆ ನಮ್ಮ MLA ಆಗಿದ್ದು ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ 2 ಸಲ ನಮ್ಮ 2-3 ಸಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ ನಮ್ಮ ಬಿಜಾಪುರ ಜಿಲ್ಲೆಗೆ ಅಲ್ಪಸಂಖ್ಯಾತರಿಗೆ ಯಾವುದು ಜನಪ್ರತಿನಿಧಿ ಸರ್ಕಾರದಲ್ಲಿ ಇದು ಸಿಗಲಿಲ್ಲ. ಇದೊಂದು ದೊಡ್ಡ ಖಂಡನೀಯ ಇದೆ. ಯಾಕಂದರೆ ಈ ಬೆಳವಣಿಗೆ, ಯಾಕಂದರೆ ನಾವು ಪಕ್ಷದ ವಿಚಾರದಲ್ಲಿ ಪಕ್ಷಕ್ಕೆ ಮುಂದಿಟ್ಕೊಂಡು ಜನರ ಒಳಿತ, ನಮ್ಮ ಪಕ್ಷದ ಅಖಂಡತೆ ಉಳಿಸ್ಕೊಳ್ಳೋಗಿ ವಿಶೇಷವಾಗಿ ಬಿಜಾಪುರ ಜಿಲ್ಲೆ ಅಲ್ಪಸಂಖ್ಯಾತ ನಾಯಕರು ಅಂದು ಹೆಚ್ಚಿನ ಹೋರಾಟ ನಾವು ಮಾಡಂಗಿಲ್ಲ. ಯಾಕಂದರೆ ನಮ್ದು ಹೆಚ್ಚಿನ ವಿಶ್ವಾಸ, ನಮ್ದು ಹೆಚ್ಚಿನ ಅವಲಂಬನೆ, ಡಿಪೆಂಡ್ ಏನದಲ್ಲ ನಾವು ನಮ್ಮ ಜಿಲ್ಲೆಯ ನಾಯಕರು, ದೊಡ್ಡ ನಾಯಕರು ಇದ್ದಾರೆ ನಮ್ಮಲ್ಲಿ. ಈಗ ಸದ್ಯಕ್ಕೆ 6 ಜನ MLA ಇದ್ದಾರೆ. ಅವ್ರ ಅರಿವಿಗೆ ಬಿಟ್ಟಿದ್ದ ವಿಷಯ ಇರುತ್ತೆ, ಅವ್ರಿಗೆ ಇದು ರಿಯಲೈಸ್ ಆಗಬೇಕು. ಯಾಕಂದರೆ ಸುಮಾರು 2 ಸಲ ಏನು ನಾವು ಕಂಟಿನ್ಯೂಸ್ಲಿ ಬಿಜಾಪುರ ನಗರದಿಂದ MLA ಇದು ಮಾಡಿದಾಗ ಅಸೆಂಬ್ಲಿ ಒಳಗೆ ಮಾಡಿದಾಗ 2 ಸಲ ಕಾರಣಾಂತರಗಳಿಂದ ವಿಫಲವಾಯಿತು. ಬಟ್ ಅದನ್ನು ವಿ ಶುಡ್ ಸೆಟ್ ಇಟ್ ರೈಟ್. ಅದನ್ನು ಭರ್ಪಾಯಿ ಮಾಡುವ ಕೆಲಸ ಸರ್ಕಾರದ ಹೈಕಮಾಂಡ್ ಆಗಲಿ, ಇಲ್ಲಿಯ ನಾಯಕರಾಗಲಿ ಹೆಚ್ಚಿನ ಇದು ಕೊಡಲಾರ್ದ ಆಗೋದ್ರಿಂದ ಅದೊಂದು ನಮ್ಗೆ ಸ್ವಲ್ಪ ಎಲ್ಲೋ ಮನಸ್ಸಿನಲ್ಲಿ ನೋವು ಅನ್ನೋದಿರುತ್ತೆ. ಯಾಕಂದರೆ ಇದಕ್ಕಿಂತ ಮುಂಚೆ ಒಂದು 3-4 MLCಗಳು ಒಂದು 3-4 ತಿಂಗಳು 6 ತಿಂಗಳಿಂದ ಆಗಿತ್ತು.
ಅದರ ಸಲುವಾಗಿ ಹೋರಾಟ ಆದಾಗ ನಾಯಕರು ಹೆಚ್ಚಿನ ಪ್ರಮಾಣದಲ್ಲಿ ಅವೈಲೇಬಲ್ ಇರಲಾರ್ದಕ್ಕೆ ನಮ್ದೇನು ಒಂದು ಮೂವ್ಮೆಂಟ್ ಅದ, ನಾವೇನು ಹೋಗಿ ಜನರಿಗೆ ಭೇಟಿಯಾಗಿ ಒಂದು ಇದು ಮೂಡಿಸೋದಿರ್ತದೆ, ಒಂದು ಒಮ್ಮತ ಮೂಡಿಸೋದು ಕೆಲಸದಲ್ಲಿ ನಾವು ಒಬ್ಬರು ಆಗಿರ್ಬೋದು. ಬಟ್ ಅದು ಎಲ್ಲದಕ್ಕೂ ಏನು ಬೇಕಾಗಪ್ಪ ಅಂದ್ರೆ ನಮ್ಮ ನಾಯಕರು. ಯಾಕಂದ್ರೆ ನಾವು ಯಾವುದೇ ಇಲೆಕ್ಷನ್ ಇರಲಿ, ಒಂದು ಲೋಕಸಭಾ ಇಲೆಕ್ಷನ್ ಇರಲಿ, ಅಸೆಂಬ್ಲಿ ಇರಲಿ, ಅಥವಾ ZP ಇರಲಿ, TP ಇರಲಿ, ಆ ಥರ ನಮ್ಮ ಮುಖಂಡರು ನಮ್ಗೆ ಹಾದಿ ಹಾಕ್ಕೊಟ್ಟಾರೋ, ಯಾವ ಥರ ಅವ್ರದ್ದು ನಿರ್ಣಯ ತೊಗೊಂಡಾರೋ ಆ ನಿರ್ಣಯಕ್ಕೆ ನಾವು ಸಂಬಂಧ ವಹಿಸೋದು. ಯಾವುದಕ್ಕೂ ವಿರೋಧ ಅಪಸ್ವರ ಅಥವಾ ಒಂದು ಸಪರೇಟ್ ಒಂದು ಇದು ಮಾಡಿ ನಾವು ಇದು ಗುಂಪುಗಾರಿಕೆ ಮಾಡಿಲ್ಲ. ಈ ಜಿಲ್ಲೆಯ ನಾಯಕರು ಅವರೆಲ್ಲ ನಿರ್ಧಾರಕ್ಕೂ ತಲೆಬಾಗಿ ನಡೆದಿದ್ದೆವು. ಅದನ್ನು ಅವರು ತಿಳ್ಕೊಂಡು ಈಗ ಯಾವುದಕ್ಕೂ ಇಲ್ಲ ನಮ್ಮಲ್ಲಿ MLA ಇಲ್ಲ ಅಂತಂದ್ರೆ ನೀವು ಒಂದು MLC ಇಂದ ನೀವು ಭರ್ಪಾಯಿ ಮಾಡ್ಬೋದು. ಅದು ಕೆಲಸ ಅಂತ MLC ಬಗ್ಗೆ ನಮ್ಮ ತೀವ್ರ ಒಂದು ಕೂಗಿದೆ, ಒಂದು ಡಿಮ್ಯಾಂಡ್ ಇದೆ. ಅದರ ಜೊತೆಗೆ ನೀವು ಬೇಕಾದರೆ ನಿಗಮ ಮಂಡಳಿ ಮಾಡ್ಬೋದು. ನೀವು ಮುಂಬರುವ ಹಲವಾರು ಇದಾವೆ, ನೀವು ಅದಕ್ಕೆ ನಮ್ಗೆ ಪ್ರಾತಿನಿಧ್ಯ ಕೊಡ್ಬೋದು. ಸರ್ಕಾರ ಸಂಘಟನೆಯಲ್ಲಿ ಸಾಕಷ್ಟು ನಮ್ದು ಇದು ಅಲ್ಪಸಂಖ್ಯಾತರು ಬಿಜಾಪುರ ಜಿಲ್ಲೆಯಲ್ಲಿ ಪಕ್ಷದಲ್ಲಿ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿ ಇದ್ದು ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಯಾವುದೇ ಇರಲಿ, ಅದು ಕಾರ್ಯಕ್ರಮ ಇರಲಿ, ಹೋರಾಟ ಇರಲಿ, ಪ್ರತಿಭಟನೆ ಇರಲಿ, ಯಾವುದಕ್ಕೂ ಹಿಂಜರಿಯದೆ ನಾವು ಮಾಡುವಾಗ ಈಗ ಇದು ಇಟ್ ಈಸ್ ಯುವರ್ ಡ್ಯೂಟಿ. ನಿಮ್ಮದು ಒಂದು ಜವಾಬ್ದಾರಿ ತಗೊಂಡು ನೀವು ನಮ್ಮ ಬಿಜಾಪುರ ಜಿಲ್ಲೆಗೆ ಒಂದು ಒಕ್ಕೊರಲಿದೆ, ನಾವು ಇದೇಪ್ಪ ಅದಪ್ಪ ಅಂತ ನಾವು ಬಟ್ಟೆಟ್ಟು ತೋರಿಸ್ಲಾಗ್ತಿಲ್ಲ. ಇಂಥದ್ದೊಂದು ನಾವು ಒಮ್ಮತದಿಂದ ನಿಮ್ಗೆ ಕೇಳಿದಾಗ ನಿಮ್ಗೆ ಅವಕಾಶ ಇದೆ. ಯಾರ್ದೋ ಒಬ್ಬರಿಗೆ ನಾವು ಹೇಳಿ ನಿಮ್ಗೆ ಆಗ್ಲಾರ್ದಿದ್ದು ಅಂದ್ರೆ ಅದೂ ಇಲ್ಲ. ನಾವು ನಿಮ್ಗೆ ಫುಲ್ ಎಕ್ದಮ್ ಇದು ಕೊಟ್ಬಿಟ್ಟು ಓಪನ್ ಇದು ಇದೆ ನಿಮ್ಗೆ. ಒಂದು ವ್ಯಕ್ತಿಗೆ ನಮ್ಮಲ್ಲಿ ಮಾಡಿದೆ, ಯಾಕಂದ್ರೆ ಸಾಕಷ್ಟು ಜನ ದುಡಿದವ್ರು ತಮ್ಮ ಜೀವನವನ್ನೇ ಕೊಟ್ಟಿದ್ದಾರೆ. 10 ವರ್ಷ, 20 ವರ್ಷ, 25 ವರ್ಷದಿಂದ ದುಡ್ಕೊಂಡು ಬಂದವ್ರು. ಯಾವುದೇ ಒಂದು ಇದು ಇರ್ಲಾರ್ದಂಗೆ ಸ್ವಾರ್ಥ ಇರಲಾರ್ದ ಪಕ್ಷಕ್ಕೆ ದುಡ್ದವ್ರಿಗೆ ನೀವು ಕೊಡ್ತೀರಂತ ಇದು ಇದೆ. ಯಾಕಂದ್ರೆ ಹೈಕಮಾಂಡ್ ಈಸ್ ಇಂಪಾರ್ಟೆಂಟ್. ಹೈಕಮಾಂಡಕ್ಕೆ ನಾವು ಹೋಗಿ ನಮ್ಮದು ಪ್ರಾತಿನಿಧ್ಯ ಕೊಡಬೇಕಿತ್ತು. ನಮ್ಮ ಜಿಲ್ಲೆಯ ನಾಯಕರು ತಮ್ಮದೇ ಒಂದು ಸ್ಟಡಿ ಮಾಡಿಕೊಂಡು ತಮ್ಮದೊಂದು ಇದು ಮಾಡಿಕೊಂಡು ನೀವು ಹೈಕಮಾಂಡ್ ಹತ್ತಕ್ಕೆ ಒತ್ತು ಕೊಟ್ಟಾಗ ಈ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗ್ತದಂತ ನಮ್ಮದು. ಯಾಕಂದ್ರೆ ಎದ್ರೊಳಗೂ ಇಲ್ಲ ನಾವು ಒಂದು MLA ಒಂದು 16 ವರ್ಷಗಳ ಹಿಂದೆ ಒಂದು ಸಿಪಾಯಿ, ಹುಸೇನ್ ಸಿಪಾಯಿ ಅಂತೇಳಿ ಒಂದು ಜಡ್ಪಿ ಒಳಗೆ ನಮ್ದು ZP ಅಧ್ಯಕ್ಷ ಆಗೋದು ಟೂರಿಸ್ಟ್ ಪ್ರಾತಿನಿಧ್ಯ ಸದಸ್ಯ ಇಲ್ಲ, ಒಂದು ಉಪಾಧ್ಯಕ್ಷ. ಅದು ನಿಜಲಿಂಗಪ್ಪ ಟೈಮ್ ಒಂದು ಅಕ್ಬರ್ ಶೇಟ್ ಅವ್ರು ಆಗಿದ್ದು. ನೀವು ನೋಡ್ಲಾರ್ದ ಕಾಲಾವಕಾಶ ಅಂತಾದ್ರ ನಂತರ ಅರ್ಧ ಶತಮಾನ ಮುಂದೋಗ ನಮ್ದೊಂದು ಇಷ್ಟು ಕಾಂಟ್ರಿಬ್ಯೂಷನ್ 8 ಸೀಟ್ರಲ್ಲಿ 6 ಗೆಲ್ಲಬೇಕಾದ್ರೆ ಎಲ್ಲರದು ಇರ್ಬೋದು. ಆದ್ರೆ ಎಲ್ಲಕ್ಕಿಂತ ಹೆಚ್ಚಿಂದ ಇದು ಅಲ್ಪಸಂಖ್ಯಾತರ ಅದಪ್ಪ ಒಂದು ಏನು ಮಾರ್ಜಿನ್ ನೋಡ್ಸಿದ ಆರ್ಜಿ ಬರೋದಲ್ಲ, ಅದು ನಮ್ಮದೇ ಅದ ಅಂತ ಹೇಳಿದಾಗ ನನಗೇನ ಅತಿಶಯೋಕ್ತಿ ಆಗಲಾರ್ದು. ನಮ್ಮೆಲ್ಲರಿಗೂ ಇದು ಗುರುತಿದ್ ಮಾತು. ಮುಸ್ಲಿಮರು ಒಂದು ಸೈಡೆಡ್ ಕಾಂಗ್ರೆಸ್ಗೆ ನಾವು ಪಕ್ಷಕ್ಕೆ ಬೆಂಬಲ ಮಾಡ್ತೇವೆ. ಯಾವುದೇ ಒಂದು ಅನ್ಕಂಡೀಷನಲ್ ಸಪೋರ್ಟ್ ಅಂತಲ್ಲ. ಎಷ್ಟೋ ಸಲ ನಾವು ವಿಚಾರ ಮಾಡ್ತಿರ್ತೀವಿ, ನಾವು ಈ ಸಲ ಒಂದಿಷ್ಟು ಬೇಡಿಕೆಗಳನ್ನು ಇಟ್ಟು ಸಪೋರ್ಟ್ ಮಾಡ್ತೀವಿ. ಆದ್ರೆ ಮತ್ತೆ ನಾವೇ ಒಂದು ಒಮ್ಮತದಿಂದ ಇಲ್ಲಪ್ಪ ಇಲೆಕ್ಷನ್ ಮುಂದೆ ನಾವು ಯಾರಿಗೂ ಯಾವುದು ಇದು ಮಾಡಬಾರ್ದು, ಯಾವುದೇ ಬೇಡಿಕೆ ಇರಲಾರ್ದ ನಾವು ನಿಮ್ಗೆ ಸಪೋರ್ಟ್ ಮಾಡುವಾಗ ನೀವು ಯಾವುದೇ ಒಂದು ಇದು ಇರಲಾರ್ದ ನಮ್ಮ ಬಗ್ಗೆ ವಿಚಾರ ಮಾಡುವಾಗ, ಯಾಕಂದ್ರೆ ದೊಡ್ಡ ಕಮ್ಯುನಿಟಿ ಇದೆ. ಅದಕ್ಕೆ ನೀವೆಲ್ಲರೂ ನಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತೀರಿ, ಇಲ್ಲ ತನ್ನಂಗಿಲ್ಲ. ಆದರೂ ಅದೇ ಸಮಾಜದ ವ್ಯಕ್ತಿಗಳು ಮುಂಚೂಣಿಯೊಳಗೆ ಇದ್ದು ಸರ್ಕಾರದೊಳಗಿದ್ರಂತ ಇನ್ನಷ್ಟು ಆ ಕಮ್ಯುನಿಟಿಗೆ ಅನುಕೂಲ ಆಗ್ತದೆ ಅನ್ನೋದು ನಾನು ನಿಮ್ಗೆ ಪ್ರಾತಿನಿಧ್ಯ ಬೇಕಿಲ್ಲಂದ್ರೆ ಕಮ್ಯುನಿಟಿ ಜನ ನಮಗೆಲ್ಲ ಎಲ್ಲರಿಗೂ ಈ ಸ್ಥಿತಿ ಇದೆ. ಇದೊಂದು ಸ್ಥಿತಿಯನ್ನು ತಿಳಿಗೊಳಿಸುವ ಇದು ಅನ್ನೋ ಹಾದಿಯಲ್ಲಿ ನಮ್ಮ ನಾಯಕರು ವಿಶೇಷವಾಗಿ ಜಿಲ್ಲೆಯ ನಾಯಕರು, ಯಾಕಂದ್ರೆ ದಿಗ್ಗಜ ನಾಯಕರು ನಮ್ಮ ನಾಯಕರಲ್ಲಿ ಅಂತ ಇಲ್ಲ, ದೊಡ್ಡ ಒಂದು ರಾಜ್ಯ ಮಟ್ಟದಲ್ಲಿ ಮುಂಚೂಣಿ ನಾಯಕರು ನಮ್ಮ ಜಿಲ್ಲೆ ಹೊಂದಿದೆ. ಅಂಥವ್ರೆಲ್ಲರಿಗೂ ನಮ್ದು ಒಂದು ಕಳಕಳಿಯ ಒಂದು ಇದು ಹೇಳಬೇಕಂದ್ರೆ ನಾವೇನು ಡೆಡ್ಲೈನ್ ಕೊಡ್ಲಾಕತ್ತಿಲ್ಲ, ನಾವೇನು ನಿಮ್ಗೆ ಇಂಥದ್ದೊಂದು ಅಲ್ಟರ್ನೇಟಿವ್ ಹೇಳ್ತಾ ಇಲ್ಲ. ಇದ್ರ ಬಗ್ಗೆ ನೀವು ವಿಚಾರ ಮಾಡಿ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರಿಗೆ ಈಗ 4 MLC ಇದು ಇದೆ. ಇದರಲ್ಲಿ ನಾವು ಕಡಿಮೆ ಇದು ಇದ್ರು ನಾವು ಓಡಾಡಕ್ತಾ ಇರೋದು. ನೀವು ಹೆಂಗೆ ಹೇಳ್ತೀರಿ ಆ ಡೈರೆಕ್ಟ್ ನಾವು ಹೋಗಿ ಎಲ್ಲಿ ಹೋಗ್ಬೇಕು, ಏನು ಹೋಗ್ಬೇಕು, ನೀವು ನಮ್ಗೆ ತೊಗೊಂಡು ಹೋಗ್ತೀರಿ ಅಂದ್ರೆ ನಾವು ಸಮಾಜ ಒಂದಾಗಿ ನಿಮ್ಮ ಹಿಂದೆ ಬಂದು ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಇದಕ್ಕೆ ನೀವು ನಮ್ಮ ಬೇಡಿಕೆಗೆ ಸಮ್ಮತಿಸಿದ್ರಿ ಮತ್ತು ಇದಕ್ಕೆ ನೀವು ಸಪೋರ್ಟ್ ಮಾಡ್ತೀರಿ ಅಂತ ತಿಳ್ಕೊಂಡು ನನ್ನ ಮಾತು. ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ ತಮ್ಮ ಮುಖಾಂತರ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ಮಂತ್ರಿಗಳಿಗೆ, ಶಾಸಕರಿಗೆ ಒತ್ತಾಯ ಮಾಡಿಸುವಾಗ ನಾವು ನಿಮ್ಮನ್ನು ಇವತ್ತು ಕರೆದಿದ್ದೇವೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮೂಲ ಬಂಡವಾಳಿಗರು. ನಾವು ಇವತ್ತು MLAಗಳೇನು ಆರಿಸಿ ಬಂದಾರೆ ಇಡೀ 136 ಜನ. ಆ 136 ಜನರಿಗೂ ನಾವು ಮೂಲ ಬಂಡವಾಳಿಗರು. ಮೂಲ ಬಂಡವಾಳ ಇಲ್ಲದೇ ಯಾವ ಬ್ಯಾಂಕ್ ಸಾಲ ಕೊಡೋಂಗಿಲ್ಲ, ಯಾರು ಫ್ಯಾಕ್ಟ್ರಿ ಮಾಡೋಕ್ಕಾಗಲ್ಲ, ಉದ್ದಿಮೆ ಮಾಡೋಕ್ಕಾಗಲ್ಲ, ಬಿಸ್ನೆಸ್ ಮಾಡೋಕ್ಕಾಗಲ್ಲ.
ನಾವು ಮುಸಲ್ಮಾನರು ಇಡೀ 136 ಮಂದಿಗೆ ಅಷ್ಟೇ ಅಲ್ಲ 224 ಕ್ಯಾಂಡಿಡೇಟ್ನು ಮೂಲ ಬಂಡವಾಳಿಗರು. ನಾವು ಮೂಲ ಬಂಡವಾಳಿಗರನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮರೀತಾ ಇದೆ ಅಂತ ನಮ್ಮ ಭಾವನೆ. ಅದಕ್ಕೆ ಮರಿಬಾರ್ದು. ಯಾಕಂದ್ರೆ ಮೂಲ ಬಂಡವಾಳನೇ ಮರೆತರೆ ಹೇಗೆ? ಮೂಲ ಅಧಿಕಾರ ಬಂದ ತಕ್ಷಣ ನೀವು ನಮ್ಮನ್ನು ಮರೆತರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ? ಅದು ವಿಶೇಷವಾಗಿ ಮುಸಲ್ಮಾನರ ಪರಿಸ್ಥಿತಿ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ, ಜಿಲ್ಲೆಯಲ್ಲಿ ಏನಿದೆ ಅಂತ ತಮಗೆ ಗೊತ್ತಿದೆ. ನೀವು ಇದನ್ನು ತಿಳಿಬಾರ್ದು. ಈ ಬಾಂಡೆಡ್ ಲೇಬರ್ ಥರ ನಮಗೆ ಫಿಕ್ಸ್ ಮತದಾರ ಅಂತೂ ತಿಳಿಬಾರ್ದು. ತಿಳಿದು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ. ಇವತ್ತು ಮಾಡಬಾರ್ದು ಅಂತ ನನ್ನ ವಿನಂತಿ. ಯಾಕಂತ ಕೇಳಿದ್ರೆ ಇವತ್ತು ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ನಾಯಕರು ರಾತ್ರಿಗಳು ದುಡಿದವರಿದ್ದಾರೆ. ಹಮೀದ್ ಮುಷ್ರಿಫ್ ಅವರಂತೂ 2 ಸಲ ಚುನಾವಣೆಗೆ ನಿಂತು ಉಳಿದವರು ಸಹಕಾರ ಇಲ್ಲದಾಗ ಸೋತ್ರವರು. ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಸೋಲು ಪ್ರಶ್ನೆನೇ ಇರಲಿಲ್ಲ. ಮುಸ್ಲಿಮೇತರ ನಾಯಕರುಗಳು ಸಹಕಾರ ಕೊಡಲಿಲ್ಲ. ನೀವು ಏನು ಹೇಳಿದ್ರಿ? ನಾವು ಮತ್ತೆ ಮುಂದಿನ ಸಲ ನಿಮ್ಮನ್ನು ನಾವು ವಿಧಾನ ಪರಿಷತ್ತಿ ಮಾಡ್ತೀವಿ ಅಂತ ಭಾಷಣ ದರ್ಬಾರದ ಹೈಸ್ಕೂಲ್ ಗ್ರೌಂಡ್ನಾಗ ಭಾಷಣದಲ್ಲಿ ಹೇಳಿದಿರಿ ಮಂತ್ರಿಗಳು. ನೀವು ಅದನ್ನು ಈಡೇರಿಸಿಕೊಡ್ಬೇಕಂತ ನನ್ನ ಒಂದು ಆಗ್ರಹ. ನಾವು ಭಿಕ್ಷುಕರಲ್ಲ, ಇವತ್ತು ಭಿಕ್ಷಾ ಬೇಡ ಗೊತ್ತಿಲ್ಲ ನಿಮ್ಮೆದ್ರಿಗೆ. ನಾವು ಬಂಡವಾಳ ಹಾಕಿದ್ದೀವಿ, ಅದ್ರ ಲಾಭ ಕೇಳ್ತಾ ಇದ್ದೀವಿ. ನಾವು ಬಂಡವಾಳದ ಪ್ರತಿಫಲ ಕೊಡಿ. ನೀವು ಇವತ್ತು ಯಾರು ಬಂಡವಾಳ ಹಾಕಲಾರ್ದವ್ರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮ್ಗೆ ಏನು ಒತ್ತಾಯ ಮಾಡ್ತಿದ್ದಾರೆ? ನಾವು ಮುಂದಿನ ಚುನಾವಣೆಯಲ್ಲಿ ಪರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಪರವಾದ ವಿಚಾರ ಏನು ಮಾಡಿದ್ರು? ಇವರು ಕಾಂಗ್ರೆಸ್ ಪರ ವಿಚಾರ ಮಾಡಲಾರ್ದವರು ಪರ್ಯಾಯ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊದಲು ಕಾಂಗ್ರೆಸ್ ಪರ ವಿಚಾರ ಮಾಡಿದವರು ನಾವು ಇಲ್ಲಿ ಕೂತೀವಿ, ಕಾಂಗ್ರೆಸ್ ಪರ ಇದ್ದವ್ರು ಇದ್ದೀವಿ ನಾವು ಇಲ್ಲಿ. ಅದಕ್ಕೆ ನಮ್ಮ ಕಡೆ ಗಮನ ಕೊಡಬೇಕು ಜಿಲ್ಲಾ ನಾಯಕರುಗಳು. ಇವತ್ತು ನಮ್ಮ ಮುಸ್ಲಿಮರ ಪರಿಸ್ಥಿತಿ ಜಿಲ್ಲೆಯಲ್ಲಿ, ನಾ ಜಿಲ್ಲಾ ಮಟ್ಟಿಗೆ ಮಾತಾಡೋದಂದ್ರೆ ರಾಜ್ಯದಲ್ಲಿನೂ ಅದೇ ಪರಿಸ್ಥಿತಿ ಇದೆ. ಜಿಲ್ಲಾ ಮಟ್ಟಿಗೆ ಮಾತಾಡೋದಂದ್ರೆ ಸುಮಾರು 40ರಿಂದ 50 ಇಲಾಖೆಗಳಿದ್ದಾವೆ. ಒಂದು ಇಲಾಖೆಗೂ ಮುಸ್ಲಿಮ್ಸ್ ಮುಖ್ಯಸ್ಥ ಆಫೀಸರ್ ಇಲ್ಲ, ಒಂದು ಮುಸ್ಲಿಂ ಆಫೀಸರ್ ಇಲ್ಲ ಒಂದು ಇಲಾಖೆಗೆ. ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಈ ಪರಿಸ್ಥಿತಿ ಆದ್ರೆ ಏನು? ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಈಗ ಮುಸ್ಲಿಮರಿಗೆ ಎಷ್ಟು ನಿಗಮ ಮಂಡಳಿಗಳು ಬಿಜಾಪುರ ಜಿಲ್ಲೆಯಿಂದ ಆದ್ಯತೆ ಮೇಲೆ ಕೊಟ್ಟಿದ್ದೀರಿ? ನೀವು ಯಾರಿಗೂ ಪರಿಗಣಿಸ್ತಾನೆ ಇಲ್ಲ. ನಿಮ್ಗೆ ಬೇಕಾದವ್ರಿಗೆ ರಾತ್ರಿ ಆಗಲು ಟೊಂಕ್ ಕಟ್ಟಿ ಮಾಡಿ ತರ್ತೀರಿ ಅವ್ರಿಗೆ. ನಾವು ನಿಮ್ಗೆ ಬೇಕಾದವ್ರೆ, ನಾವು ನಿಮ್ಗೆ ಬೆಂಬಲಿಗರೆ, ರಾತ್ರಿ ಆಗಲು ಬೆಂಬಲಿಗರೆ. ನಮ್ಮ ಕಡೆ ಯಾವಾಗ ಗಮನ ಕೊಡೋರು ನೀವು? ಅದಕ್ಕೆ ದಯವಿಟ್ಟು ಈ ಮಾಧ್ಯಮಗಳ ಮುಖಾಂತರ ನಾವು ನೇರವಾಗಿ ಅವ್ರಿಗೂ ವಿನಂತಿ ಮಾಡಿದ್ದೀವಿ. ನಾವು ಯಾವತ್ತೂ ಯಾರ ಮನೆ ಬಾಗಿಲಿಗೆ ಹೋಗಿನೂ ವ್ಯತಿರಿಕ್ತವಾಗಿ ಕೇಳಿಲ್ಲ. ನಾವು ವಿನಂತಿಯಿಂದನೇ ಕೇಳಿದ್ದೀವಿ, ವಿನಂತಿಯಿಂದ ಹೇಳಿದ್ದೀವಿ. ವೈಯಕ್ತಿಕ ನನ್ನ ಪರವಾಗಿಲ್ಲ, ಎಲ್ಲ ನಾಯಕರುಗಳು ಅವರವರು ಹೋಗಿ ಭೇಟಿಯಾಗಿ ಹೇಳಿದ್ದೀವಿ. ಹಿಂದಿಂದೊಂದು ಘಟನೆ ನಿಮಗೆ ನೆನಪು ಮಾಡಿಕೊಡ್ತೀವಿ. ಸುಮಾರು 50 ಜನ ಮುಸ್ಲಿಂ ನಾಯಕರು ಎಲ್ಲ ನಾಯಕರ ಮನೆಗೆ ಟಪಾಲ್ ಅವ್ರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆ ಕೊಡಿ, ಸುಮಾರು 50-60 ವರ್ಷಗಳಿಂದ ಜಿಲ್ಲಾ ಕಾಂಗ್ರೆಸ್ಗೆ ಅದು ಮಾಡಿಲ್ಲ ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೊಂಡ್ರು ಸಹಿತ ನಮ್ಮ ಬಗ್ಗೆ ನೆಗ್ಲೆಕ್ಟ್ ಮಾಡಿದ್ರಿ. ನೀವು 2ನೇ ದರ್ಜೆ ನಾಗರಿಕರಾಗಬಾರ್ದು ಅಂತ ಹೇಳಿದ್ರಿ ನಮಗೆ. ಇವತ್ತು ನೀವು 3ನೇ ದರ್ಜೆ ನಾಗರಿಕ ಮಾಡಿದ್ರಿ ನಮಗೆ. ನೀವು ಅವಾಗ ನೀವು ನಮ್ಗೆ ಏನು ಹೇಳಿದ್ರಿ? 2ನೇ ದರ್ಜೆ ನಾಗರಿಕರಾಗಬೇಡಿ. ನಮಗೆ ನೀವು ಇವತ್ತು 3ನೇ ದರ್ಜೆ ನಾಗರಿಕ ಕೂತೀವಿ. ನಾವು ನಿಮಗೆ ಮಂತ್ರಿಗಳು ಮಾಡಿದ್ವಿ, MLA ಮಾಡಿದ್ವಿ, ಸರ್ಕಾರ ತಂದಿದ್ದೀವಿ ರಾಜ್ಯದಲ್ಲಿ. ನಾವು ಇವತ್ತು 3ನೇ ದರ್ಜೆ ನಾಗರಿಕರಾಗಿದ್ದೀವಿ. ನಾವು ನಮ್ಮ ಕಡೆ ಯಾವಾಗ ಗಮನ ಕೊಡೋರು ನೀವು? ಸರ್ಕಾರ ಬಂದು 2 ವರ್ಷ ಆಯ್ತು. ಯಾವ ಮುಸ್ಲಿಂ ಮುಖಂಡರ ಅಥವಾ ಮುಸ್ಲಿಮರ ಸಭೆಗಳನ್ನು ಕರೆದು ಮುಸ್ಲಿಮರ ಸಮಸ್ಯೆಗಳ ಬಗ್ಗೆ ಅದನ್ನು ಗಮನಿಸಿದ್ರ? ಮುಸ್ಲಿಮರ ಸಮಸ್ಯೆಗಳೇನಿದೆ ಕಾಮನ್ ಆಗಿ ನಾವು ವೈಯಕ್ತಿಕವಾಗಿ ನನ್ನ ಮುಸ್ರಿಫ್ ಅವರ, ಟಪಾಲ್ ಅವರು, ಮುಲ್ಲಾ ಅವರು, ಫಯಾಜ್ ಕಲಾದಿ ಅವ್ರ ಪರವಾಗಿ ಹೇಳಲ್ಲ, ಅವ್ರ ಪರವಾಗಿ ಕೇಳಲ್ಲ. ಕಾಮನ್ ಆಗಿ ಮುಸ್ಲಿಮರ ಸಮಸ್ಯೆಗಳು ಎಷ್ಟಿದಾವೆ ಜಿಲ್ಲೆಯಲ್ಲಿ? ಸಾಕಷ್ಟು ಇದಾವೆ. ಯೋಜನೆಗಳ ಬಗ್ಗೆ ಇರ್ಬೋದು, ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳ ಸಮಸ್ಯೆಗಳಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿದಾವೆ ಸಾಕಷ್ಟು. ಅವನ್ನು ಪರಿಹಾರ ಮಾಡೋಕ್ಕೆ ನೀವು ಯಾವ ದಿವಸ ಕರೆದ್ರಿ? ನಿಮಗೆ ಪುರುಸತ್ತೇ ಇಲ್ಲ. ಮುಸ್ಲಿಂ ಸಮಾಜದ ಕಡೆ ಗಮನ ಹರಿಸಲಿಕ್ಕೆ ನಿಮಗೆ ಪುರುಸತ್ತೇ ಇಲ್ಲ. ಇವತ್ತು 6 ಜನ ಶಾಸಕರು ನಮಗೆ ಗಮನ ಹರಿಸಿದ್ರೆ ನಮ್ಗೆ ಸ್ವರ್ಗನೇ ಸಿಗ್ತದೆ. ಯಾರು ಗಮನ ಹರಿಸಲಿಕ್ಕೆ ತಯಾರಿಲ್ಲ. ನಾವು ರಾತ್ರಿಗಳು ನಿಮ್ಮ ಸಲ ದುಡ್ದೀವಿ, ನಮ್ಮ ಹಕ್ಕಿದೆ ನಿಮ್ಗೆ ಕೇಳೋದು. ನಾವು ನಮ್ಮ ಹಕ್ಕು ಬೇಡ್ತಾ ಇದ್ದೀವಿ ನಿಮಗೆ. ಇಲ್ಲ. ಕೊನೆಯ ಒಂದು ನಂದು ವಿನಂತಿ ಏನಂದ್ರೆ, ಯಾರಿಗಾರೇ ನೀವು ಸಹಾಯ ಮಾಡ್ರಿ. ನಮ್ಮ ಜಿಲ್ಲೆಗೆ ನಿಗಮ ಮಂಡಳಿ, MLC ಅಥವಾ ಏನಾರೇ ಒಂದು ಸರ್ಕಾರಿ ಹುದ್ದೆಗಳ ಬಗ್ಗೆ ಇವತ್ತಿಗೆ ಒಂದು ಸಣ್ಣ ಹುದ್ದೆ ಇಲ್ಲ. ಒಂದು ತಿರ್ಗಾಮುರಿಗೆ ಅದೊಂದು ವಿಡಿಯೋ ಕೊಡ್ತೀರಿ. ನಾವು ತಿರ್ಗಾಮುರಿಗೆ ಅದೊಂದು ತೋರಿಸೋದು, ಎಲ್ಲ ವಿಡಿಯೋ ಮಾಡಿದೀವಲ್ಲ ತೋರಿಸೋದು. ಅದಕ್ಕೆ ದಯವಿಟ್ಟು ನಮ್ಮ ವಿನಂತಿ ತಾವು ಪರಿಗಣಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೀನಿ. MC ಮುಲ್ಲಾ ಅವರಂತ ಹೇಳ ಮಾತು. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕರಿಸಿ, ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಈಗಾಗಲೇ ನಮ್ಮ ನಾಯಕರು ವಿವರವಾಗಿ ತಿಳಿಸಿದ್ದಾರೆ.
ಅದರ ಫಲಿತವಾಗಿ ಈಗಾಗಲೇ ಸರ್ಕಾರ ಬಂದ ನಂತರ 3 ಸಲ ವಿಧಾನ ಪರಿಷತ್ ಸದಸ್ಯರ ಆಯ್ಕೆ ಮಾಡಿದ್ದಾಯಿತು. ಹೋದ 4 ತಿಂಗಳ ಹಿಂದೂ ಕೂಡ ಒಂದು 4 MLC ಮಾಡಿದ್ರು. ಅದಕ್ಕೆ ಮೊದಲು ಕೂಡ ಸಾಕಷ್ಟು MLCಗಳು ಮಾಡಿದ್ರು. ನಿಗಮ ಮಂಡಳಿಗಳಲ್ಲಿ ಈಗಾಗಲೇ ಸಾಕಷ್ಟು ನೇಮಕಗಳು ಆಗಿದ್ದಾರೆ. ಆದರೆ ವಿಜಯಪುರ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತರಿಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಅದಕ್ಕಾಗಿ ಇವತ್ತು ನಾವು ಪದೇ ಪದೇ ಸಾಕಷ್ಟು ನಾಯಕರುಗಳಲ್ಲಿ ಈಗಾಗಲೇ ನಮ್ಮ ಮುಖಂಡರು ನಾವು ಹೋಗಿ ನಮ್ಮ ಜಿಲ್ಲೆಯ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾಗಿದೆ. ಆದರೂ ಕೂಡ ಅವರು ಈ ಅಲ್ಪಸಂಖ್ಯಾತರು ವಿಶೇಷವಾಗಿ ಅಲ್ಪಸಂಖ್ಯಾತರ ನಾಯಕರಿಗೆ ನಿರ್ಲಕ್ಷ್ಯ ಮಾಡುವಂಥ ಒಂದು ಸಂದರ್ಭ ಅಲ್ಲದೆ ನಾನು ಬಯಸ್ತೇನೆ. ಇದು ಯಾಕೆ ನಾವು ಇದು ನಮ್ಮ ಈಗಾಗಲೇ ನಮ್ಮ ನಾಯಕರ ಮುಖಂಡರು ಹೇಳೋದಾಗಿದೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನರ ಏನು ನಾವೆಲ್ಲ ನಾಯಕರಾಗಿ ಮತದಾರರಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ BJPಗೆ ಸಾಕಷ್ಟು ಅಂಧಭಕ್ತರು ಇವತ್ತು BJPಯಲ್ಲಿದ್ದಾರೆ, ಅದೇ ರೀತಿ ಇವತ್ತು ಮುಸಲ್ಮಾನರು ಕೂಡ ಕಾಂಗ್ರೆಸ್ಸಿಗೆ ಅಂಧಭಕ್ತರಾಗಿ ಇವತ್ತು ನಾವು ಓಟ್ ಹಾಕ್ತಾ ಇದ್ದೀವಿ. ಅದು ತಾವು ಏನದ ಅವ್ರ ನಾಯಕರುಗಳು ತಿಳಿಸಿ ಆಗಲಿ ಇಂಥ ಒಂದು ಅವಕಾಶ ಕೊಡಿಸುವಂಥ ಕೆಲಸ ಅವ್ರು ಮಾಡಬೇಕಾಗುತ್ತೆ. ಅದಕ್ಕಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಭಾಳಷ್ಟು ಸಮಾಜಗಳು ಓಟೆ ಹಾಕಿಲ್ಲ, ಅಂಥವ್ರು ಬಂದು ಬ್ಲ್ಯಾಕ್ ಮೇಲ್ ಮಾಡಿ ಹುದ್ದೆ ತೊಗೊಳಕತ್ತಾರೆ. ಪಕ್ಷದ ಅಧ್ಯಕ್ಷ ಆಗಲಿ ಮತ್ತು ಇದು ಏನು ನಾವು ಒಬ್ಬರು ಸ್ಟೇಟ್ಮೆಂಟ್ ಕೊಡ್ಲಕತ್ತಾರ ಸಮಾಜದ ಮುಖಂಡರು ಅಧ್ಯಕ್ಷರು ಏನಂದ್ರೆ ನಾವು ನಿಮ್ಗೆ ಈ ಸಲ ನಮಗೆ ನಮ್ಮ ಸಮಾಜಕ್ಕೆ MLC ಕೊಟ್ಟಿಲ್ಲ ನಾವು ಮುಂದಿನ ಸಲ ಬೇರೆ ಪರ್ಯಾಯ ವ್ಯವಸ್ಥೆ ನಾವು ಹುಷಾರು ಮಾಡಬೇಕಂತ ಹೇಳಿ ಪಕ್ಷದ ನಾಯಕರುಗಳಿಗೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅದು ಅಂಥವ್ರಿಗೆ ಹಂಚಿ ಇವತ್ತು ಅವ್ರು ಓಟ್ ಭಾಳ 2% ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ. ಅಂಥವ್ರು ಇವತ್ತು ದೊಡ್ಡ ದೊಡ್ಡ ಹುದ್ದೆ ಮೇಲೆ ಅದಾರ. ಇವತ್ತು ಅವ್ರಿಗೆ ನಿಗಮ ಮಂಡಳಿಗಳು ಇರ್ತಾರೆ, MLCಗಳು ಆಗಕತ್ತಾರ. ಆ ಸಮಾಜದ ಮತ್ತು ಈಗಾಗಲೇ ಮಂತ್ರಿಗಳು ನೋಡಿದ್ರು ಸಹಿತ ಸಂಖ್ಯೆ ಯಾವ ಸಮಾಜದ ಓಟುಗಳು ಕಾಂಗ್ರೆಸ್ ಕಡಿಮೆ ಬಂದವ ಅದೇ ಸಮಾಜದ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಮಂತ್ರಿಗಳು ಕೂಡ ಅದಾರ. ಇದು ಈ ರೀತಿ ಇಂಥ ಪಕ್ಷದ ಈ ರೀತಿ ಯಾರು ಉಳಿದಾರ, ಯಾರು ಹೆಚ್ಚು ಸಂಖ್ಯೆಯಲ್ಲಿ ಓಟ್ ಹಾಕಿ ಆ ಸಮಾಜಕ್ಕೆ ಕಡೆಗಣಿಸುವಂಥ ಕೆಲಸ ಆಗಬಾರ್ದು ಹೇಳಿ ಮತ್ತೊಮ್ಮೆ ನಮ್ಮ ನಾಯಕರಲ್ಲಿ ವಿನಂತಿಸಿಕೊಂಡು ನಮ್ಮ ಮಾತನ್ನು ಸೋಪಿಸಬೇಕಾಗಿದೆ. ಇರ್ಬೋದು, MLC ಇರ್ಬೋದು, ಯಾವುದೇ ಇರ್ಬೋದು, ಅದರದ ಶಿವಪಾಲ ನಮ್ಮ ಒಂದೊಂದು ಬೆಂಗಳೂರು ಕಡೆ ದಕ್ಷಿಣ ಕರ್ನಾಟಕ ಹೋಗ್ತದೆ, ಅಥವಾ ಇನ್ಫ್ಲೂಯೆನ್ಷಿಯಲ್ ಸ್ವಲ್ಪ ನಮ್ಮ ಹೈದರಾಬಾದ್ ಕರ್ನಾಟಕ ಅಥವಾ ಬೇರೆ ಕಡೆ ಹೋಗ್ತದೆ. ಮನ್ನಿದೆ ಒಂದು ಸಂಗತಿ ಹಾವೇರಿ ಒಳಗೆ ಮೈನಾರಿಟಿಗೆ ತರಬೇಕಾದ್ರೆ ಇನ್ನೊಂದು ಮೈನಾರಿಟಿ ಒಂದು ಕೊಟ್ಟು ಅಷ್ಟು ದೊಡ್ಡ ಕಾಂಪ್ರಮೈಸ್ ನೀವು ಮಾಡ್ತೀರಿ, ಒಳ್ಳೆಯದಾದ್ರು ಮೈನಾರಿಟಿ ಕೊಟ್ಟು ಮತ್ತೆ ಅಲ್ಲಿ ಒಂದು MLC ಅವಕಾಶ ಸಿಕ್ಕಾಗೂ ಅಲ್ಲೇ ಸಿಕ್ತು ಒಂದು ಲೇಡೀಸ್. ಹೀಗಾಗಿ ಬಿಜಾಪುರ ಜಿಲ್ಲೆ ವಂಚಿತ ಯಾಕಾಗ್ಯದಪ್ಪ ಅಂತಂದ್ರೆ ನಮ್ಮ ಬಗ್ಗೆ ಹೋರಾಟ ಕಡಿಮೆ ಇರೋದ್ರಿಂದ ಆಗಿರ್ಬೋದು ಅಥವಾ ಒಂದು ನಮ್ಗೆ ಅನಿಸಿಕೆ ನಾಯಕರು ನಮ್ಮ ಹೆಸರು ಹೇಳಿದಾಗೆ ಆಗೋದು. ಯಾವುದೇ ನಮ್ಗೆ ಸ್ವಲ್ಪ ಅಲ್ಪಸಂಖ್ಯಾತರಿಗೆ ಸ್ವಲ್ಪ ಅವಕಾಶಗಳು ಸಿಕ್ಕಿದ್ದು ಅದು ಹೆಚ್ಚಿನಾಗಿ ದಕ್ಷಿಣ ಕರ್ನಾಟಕಕ್ಕೆ ಭಾಗ ಆಗ್ತದೆ. ಅಲ್ಲಿ ಅಲ್ಪಸಂಖ್ಯಾತರ ಲಾಬಿ ಹೆಚ್ಚಿರ್ತದೆ, ಹೊತ್ತು ಅದೇ ಮಾಡ್ಕೊತಾರೆ. ಅದು ನಮಗೆ ಆಗಾಗಲ್ಲ. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ವಹಿಸಿ ಈಗ ಬಿಜಾಪುರ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ತಾರೆ. ನಿಮ್ಮದು ಪಕ್ಷದ ಒಂದು ಶಿಸ್ತಿನ ಸಿಪಾಯಿ ಆಗಬೇಕು. ಎರಡನೇದೇನಿದೆ, ಆಗಲೇ ನಮ್ಮ ಇವ್ರು ಹೇಳ್ದಂಗೆ ದಿಗ್ಗಜ ನಾಯಕರದಾರ ನಾವು ಅವ್ರಿಗೆ ನಮ್ದು ಇದೇ ಅನ್ನೋದ ಪರಿಸ್ಥಿತಿ ಅವ್ರಿಗೆ ಗೊತ್ತು. ಇನ್ನೊಂದು SFL ಕಂಡು ಅವ್ರು ಹೇಳಿದ್ರು, ನಾವು ಸುಮಾರು 50ರಿಂದ 100 ಜನ 80 to 90 ಪೀಪಲ್ ಬಿಜಾಪುರ ಜಿಲ್ಲೆ, ಅವಳಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಯಾವುದೇ ಒಂದು ನಾಯಕರಿಗೆ ಬಿಡಲಿಲ್ಲ. ಅವ್ರು ಎಲ್ಲಿ ಮನ್ಯಾಗ ಅದಾರ ಆಫೀಸೊಳಗೆ ಹೋಗಿ 2-3 ತಾಸು ತನಕ ಡಿಸ್ಕಷನ್ ಮಾಡಿದ್ರು. ಏನು ಒಂದು ಬಿಜಾಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷದ ಸ್ಥಾನ ಸಮಾನ ದೊಡ್ಡ ಹೋರಾಟ ಎಲ್ಲ ಕಡೆ ಅವರ ಸಾಹೇಬ್ರ 1 ಗಂಟೆ ತನಕ ಕೊಟ್ಟಿದ್ರು. ಎಲ್ಲ ರಾತ್ರಿ 1 ಗಂಟೆ ಅಷ್ಟು ಕೊಟ್ಟಿದ್ರು ಅವರು. ಆಗಿಲ್ಲ ಈಗ ಈಗ ಪ್ರತಿ ಸಲನೂ ಸಮಾಜದ ಹಿತ ಮುಖ್ಯ ನಮ್ಗೆ. ಯಾಕಂದ್ರೆ ದೇಶದಿಂದ ಇಲ್ಲ ಸಮಾಜದ ಹಿತ ಅದು ನೋಡಿ. ನಾವು ಈ ಕಾಲಘಟ್ಟದೊಳಗೆ ಹೊಂಟೇವಲ್ಲ, ಇಲ್ಲಿ ಆಸ್ ಎ ಕಮ್ಯುನಿಟಿ ಅಲ್ಪಸಂಖ್ಯಾತರಿಗೆ ತಮ್ಮದೇ ಆದ ಬಹಳ ಒಂದು ಚಾಲೆಂಜಸ್ ಅದ. ಬೇರೆ ಸಮಾಜಗತೆ ಇಲ್ಲ ನಮ್ಮ ಸಮಾಜ. ವಿ ಆರ್ ಫೇಸಿಂಗ್ ಮೋರ್ ಚಾಲೆಂಜಸ್. ಬರೀ ಚಾಲೆಂಜ್ ಆಯ್ತ್ರಿ. ಅದರಲ್ಲಿ ನಮ್ಮ ಹಿತ ಬಿಡಬೇಕಾಗತ್ತೆ ನಾವು ಸಮಾಜದಿಂದ. ನಿಮ್ಮಲ್ಲಿ ಪ್ರಮುಖವಾಗಿ ಟಪಲ್ ಸರ್, ನಿಮ್ಮಲ್ಲಿ ಪ್ರಮುಖವಾಗಿ ಒಗ್ಗಟ್ಟಿಲ್ಲ. ಇಲ್ಲ ಹಂಗೇನಿಲ್ಲ, ಅಲ್ಪಸಂಖ್ಯಾತರಲ್ಲಿ ಒಗ್ಗಟ್ಟಿಲ್ಲ ಅಂತ ಜನ ನೋಡಿ. ಬೇರೆ ಜಿಲ್ಲೆ ಒಳಗೆ ಒಂದ್ ಯಾವ್ದಾರ ಟಿಕೆಟ್ ಅನೌನ್ಸ್ ಆತಂದ್ರೆ ಮೈನಾರಿಟಿ ಆಗಿ ಯಾವ್ದಾರ ಅನೌನ್ಸ್ ಆದ್ರೆ 100 ಗುಂಪುಗಾರಿಕೆ ಆಗ್ತಾವ.
ನಮಗಿಲ್ಲ. ವಿರೋಧ ಪಕ್ಷ ಇದು ಮಾಡ್ತಾರೆ. ನಾವು ಟಿಕೆಟ್ ಸಿಗೋ ತನಕ ಸಾಕಷ್ಟು ನಮ್ಮ ಪ್ರಯತ್ನ ಈಗ ಯಾರಿಗೆ ಟಿಕೆಟ್ ಸಿಗ್ಬೇಕಂತ ನೀವು ಒಕ್ಕಟ್ಟಾಗಿ ಹೆಸರು ಸೂಚಿಸಿರಿ ಹೇಳ್ರಿ. ನಾವು ಅದು ಮಾಡಿ ನೋಡಿ ಈಗ ಏನಾಗುತ್ತೆ ಟಿಕೆಟ್ ಬೇಡಕ್ಕೆ ಒಗ್ಗಟ್ಬೇಕಾ ಚುನಾವಣೆ ಮಾಡಕ್ಕೆ ಒಗ್ಗಟ್ಬೇಕಾ? ಅಲ್ಲಲ್ಲ, ಈಗ ಎಲ್ಲದಕ್ಕೂ ಒಗ್ಗಟ್ಟು ಬೇಕ್ರಿ, ಎಲ್ಲದಕ್ಕೂ ಬೇಕು. ಅದಕ್ಕೆ ಚುನಾವಣೆ ಮಾಡೋದು ಒಗ್ಗಟ್ಟಿಂದ ಮಾಡಿದ್ವಿ ನಾವು. ಸಮಾಜಕ್ಕೆ ನಮ್ಗೆ ಇದು ಬೇಕಾಗಿದೆ. MLC ಸ್ಥಾನ 96,000 ನೀವು ಯಾವತ್ತೂ ಒಗ್ಗಟ್ಟಾಗಲ್ಲ. ಅದು ನಿಮ್ಮ ನಾಯಕರುಗಳಿಗೆ ಗೊತ್ತು. ಏನದ ಪೊಲಿಟಿಕಲ್ ನಿಮ್ಮ MLA ಯಾರಿಗೆ ಬಂದಿಲ್ಲ ಮುಸಲ್ಮಾನ 2 ಸಲ ಆಯ್ತು. ಯಾವ್ದಪ್ಪ ಅವ್ರಿಗೆ MLC ಕೊಡೋಣ ಅದು ತರನ ಅದ ಏನು ಅದು ಆ ಫ್ಯಾಕ್ಟರ್ನು ಕೆಲಸ ಇಲ್ಲ, ಮಾಡಲ್ಲ. ಒಂದು MLA MLC ಇದ್ರೆ ಏನ್ ತಪ್ಪಲ್ಲ. ಸೋಲಾಪುರದಾಗ ಹಂಗೆ 2-3 ಸಲ ಬಂದಿಲ್ಲ. ಆ ಯೂನಿಸ್ ಅಂತ MLC ಮಾಡಿದ್ರು ಅಲ್ಲಿ. ಈ ತರ ಬಿಜಾಪುರದಾಗ ಈ ಸ್ಟ್ರಾಟಜಿ ಏನ ತಿನ್ನಾಗದೆ ಇಲ್ಲ, ಹಂಗೆ ಯಾರಿಗಾರೆ ಕೊಡಂತ ಹೇಳಿ ಕತ್ತೀವ್ರಿ ಬಿಜಾಪುರ ಜಿಲ್ಲೆದೊಳಗೆ ಅಲ್ರಿ, ಈಗ ಒಂದ್ ನಿಮಿಷ, ಒಂದ್ ಸಬ್ಮಿಷನ್. MLA ಇಟ್ಕೊಂಡು ನಮ್ಗೆ ಇಲ್ಲಾಂದ್ರೆ ನಾವು ವಿಚಾರ ಮಾಡ್ತೀವಿ. ವಿಚಾರ ಮಾಡಿ ಡಾಕ್ಯುಮೆಂಟ್ ಕೂಡ ವಿಚಾರ ಮಾಡ್ತಿದ್ದಾರಲ್ಲ, ನಾವು ಹಂಗೆ ವಿಚಾರ ಮಾಡಲ್ಲ. ನಾವು ಡಾಕ್ಯುಮೆಂಟ್ ಮಾಡೋದಿಲ್ಲ. MLC ಮಗರ MLA ಬೇಡ್ತೀವಿ ನಾವು. MLC ಅದು ಬಿಡೋ ಹಕ್ಕಿದೆ, ಇದು ಬಿಡೋ ಹಕ್ಕಿದೆ ನಮಗೆ. ನಾವು ದಾನ ಬಿಡ್ತಿಲ್ಲ, ಭಿಕ್ಷೆ ಬಿಡ್ತಾ ಇಲ್ಲ. ನಾವು ಬಿಡೋರೇ ಇದು ಬಿಡೋ ಹಕ್ಕಿದೆ ನಮ್ಗೆ. ನಿಮ್ಮ ಸಲ ನಾಮಿನೇಟೆಡ್ ಬಂದಾಗನು ಬೇಡ್ತೀರಿ, ಪ್ರತಿ ಸಲ ಎಲೆಕ್ಷನ್ ಬಂದಾಗ ಬೇಡ್ತೀರಿ. ಅವ್ರು ಕುಡ್ಲಿಲ್ಲ ಓಟ್ ಹಾಕ್ತೀವಿ, ನಾವು ಬೇಡ್ತೀವಿ. ಬೇರೆ ಕಾಸ್ಟ್ ಅವ್ರು ಹಾಕಂಗಿಲ್ಲ, ಬೇಡ್ತೀವಿ ಈಗ ನೀವೇ ಅದಕ್ಕೆ ಬೇಡ್ಕೋತೇ ಇರ್ರಿ ಅಂದರು. ನಾವು ಸೋತಿದ್ದಕ್ಕೆ ಬೇರೆ ಸಹಾಯ ಮಾಡೋದು. ಅರ್ಧ ಶತಮಾನ ಇದು ಬೇಡಾಕತ್ತಿದ್ದೀರಿ, ಸಿಗಲಾಗದಂತ ಹಾಗಾದ್ರೆ 100ಕ್ಕೆ 100 ನಾವು ಎಲ್ಲ ಕಾಸ್ಟ್ ಅವ್ರಿಗೆ ಹಾಕ್ತೀವಿ. ಇಲ್ಲಿ ನೋಡ್ರಿ, ಪ್ರಶ್ನೆ ಪೂರ್ತಿ ಕೇಳ್ರಿ, ಆಮೇಲೆ ಕರೆಕ್ಟ್ ಆಗಿ ಉತ್ತರ ಕೊಡ್ರಿ. ನಾವು ಅವ್ರದ್ದು ಮುಗಿಲಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಕೇಳ್ರಿ. ಒಂದ್ ನಿಮಿಷ. 100ಕ್ಕೆ 100 ನಾವು ಎಲ್ಲ ಕಾಸ್ಟ್ ಅವ್ರಿಗೆ ಹಾಕ್ತೀವಿ. ನಮ್ಗೆ ಅವ್ರು ಹಾಕ್ಲಿ ಬಿಡ್ಲಿ, ನಾವು ಅವ್ರಿಗೆ ಕಾಂಗ್ರೆಸ್ ಹಾಕ್ತೀವಿ. ನಮ್ ಹಕ್ ನಾವು ಬೇಡ್ತೀವಿ, ಪಗಾರ ಬೇಡ್ಲಿಕ್ಕತ್ತೀವಿ. ಪಗಾರ ಕೊಡೋದೇ ಇಲ್ಲ ಅವ್ರು. ನೀವೇ ಹೇಳಕತ್ತೀರ 50 ವರ್ಷ ಆಯ್ತು ನಾವೆಲ್ಲ ಕಾಂಗ್ರೆಸ್ ಮಾಡಾಕತ್ತ, ಆದ್ರೂ ನಮ್ಗೆ ಅವಕಾಶಗಳು ವಂಚಿತರಾಗಿವೆ ಅಂತ ಹೇಳಿ. ಆದ್ರೂ ಮಾಡ್ಲಿಲ್ಲ, ಇನ್ನೂ ಮಾಡಲ್ಲ. ಮುಂದೇನು ನಮ್ಮ ಮಾಡ್ತಾರಂತ ವಿಶ್ವಾಸ ಅದ ನಮ್ಮ ಲೀಡರ್ಗಳು. ಅದೇ ವಿಶ್ವಾಸ. ನಮ್ ಮಾಡ್ತಾರ, ಮಾಡ್ಲಿ ಅಂತ ನಾವು ಬೇಡಿದ್ರನೆ ಕೊಡವ್ರಲ್ರಿ. ಏನ್ ಸ್ವಂತ ಕೊಡ್ತಾರೇನ್ರಿ ಯಾರು? ಇದು ಪತ್ರಿಕಾಗೋಷ್ಠಿ ಕರೆದಿದ್ದ ಅದರದೇ ಒಂದು ಮೊದಲ ಹೆಜ್ಜೆ. ಆಲ್ರೆಡಿ ನೀವೇನ್ ವಿಚಾರ ಮಾಡಾಕ್ತಿದ್ರಿ ಅದು ನಮ್ಗೆ ಅದನ್ನೇ ನಾನು ನಿಮಗೆ ತಪಾಲ್ ಸರ ಫೈನಲ್ ಆಯ್ತು. ಸರ ಡಿಬೇಟ್ ಆಗ್ಲಿ ಸರ್, ಇನ್ನೂ ಭಾಳ ಅವಕಾಶ ಇದೆ. ಸರ್, ಇಲ್ಲಿ ಡಿಬೇಟ್ ಇಲ್ಲ. ಒಂದ್ ನಿಮಿಷ ನಿಂದಿರಿ, ನನ್ನ ಪ್ರಶ್ನೆಗೆ ಉತ್ತರ We are ಕೊಡಿ ಸರ್. too late for this time, but we are too early for that. ಫೈನಲ್ ಆಗಿ ಇಟ್ಕೊಂಡಾರ ತಿಳ್ಕೊಂಡು ನಾವು ಬಿಡಕ್ ಬರೋದಿಲ್ಲ. ಸರ್, ಕ್ವಶನ್ ಆನ್ಸರ್ ಕೊಡ್ರಿ. ಅಲ್ಲಿ ಸಭಾಪತಿ ಬಲ್ಲಿ ಪ್ರಮಾಣ ವಚನ ತಗೊಳ್ತಾನ ಫೈನಲ್ ಅಲ್ಲ ಅದು. ಯಾಕೆ ಅವ್ರ ಕೈಗೆ ಹೈಕಮಾಂಡ್ ಎನಿ ಟೈಮ್ ಹಿಂದೆ ವೇದಿಕೆ ಮೇಲಿಂದ ವಾಪಸ್ ಸರ ಕೇಳಿ ಸರ್, ಕೇಳಿ. ಭಂಡಾರ ಸಾಹೇಬ್ರ ಪಾಟೀಲ್ರೇ. ವೇದಿಕೆ ಮೇಲೆ ಹೋದವರು ವಾಪಸ್ ಬಂದಾರ. ಪಾಟೀಲ್ರೇ, ನೋಡ್ರಿ, ಬ್ಯಾರೆ ಈಗ ಪ್ರಶ್ನೆ ಹೇಳಿದ್ರಲ್ಲ, ಬ್ಯಾರೆದವ್ರಿಗೆ ಬ್ಲಾಕ್ ಮೇಲ್ ಮಾಡಕ್ ಒಂದು ಅವಕಾಶ ಅಲ್ಲ. ಕಾಂಗ್ರೆಸ್ ಆಗಿಲ್ಲ ಅಂದ್ರೆ ಬಿಜೆಪಿ ಹೋಗ್ತೀರಿ. ನೀವೆಲ್ಲಿ ಹೋಗ್ತೀರಿ? ನೀವೇನ್ ಬ್ಲಾಕ್ ಮೇಲ್ ಮಾಡ್ತೀರಿ ಹೇಳ್ರಿ. ಓ, ನಾವು ಕಾಂಗ್ರೆಸ್ ಅದೀವ್ರಿ ಅಂತ ನಾವು ಹೇಳಿಕತ್ತೀವ್ರಿ. ನಾವು ಕಾಂಗ್ರೆಸ್ ಅವ್ರಿಗೆ ನಿಮ್ಗೆ ಆಕ್ಷನ್ ಇಲ್ಲ ಅಂತ ಅವ್ರು ಹೇಳಕತ್ತಾರ. ಎಲ್ಲಿ ಹೋಗಂಗಿಲ್ಲ, ನಾವು ಕಾಂಗ್ರೆಸ್ ಅದೀವಿ. ಕಾಂಗ್ರೆಸ್ ನಿಮ್ಗೆ ಬ್ಯಾರೆ ಆಕ್ಷನ್ ಇಲ್ಲ ಅಂತ ಬಿಡಾಕತ್ತಾರ ಅವ್ರು. ನಿಮ್ಗ ನಮ್ಮ ಪಾರ್ಟಿನೇ ಅದಲ್ರಿ. ಹಮೀದವ್ರ ಇದ್ರೂನು ಅದೀವಿ. ಇಲ್ಲಿ ಕೇಳ್ರಿ, ಎರಡು ನಾವೇ ಅದೀವಿ. ಇಲ್ಲಿ ಕೇಳ್ರಿ ಹಮೀದವ್ರ, ನಾವ್ ಏನ್ ಹೇಳಕತ್ತೀವಿ, ನಿಮ್ಗೆ ಮತ್ತೊಂದು ದಾರಿನೇ ಇಲ್ಲ, ಬಾಯಿ ಮುಚ್ಕೊಂಡ್ ಬರ್ಬೇಕು ಅನ್ನೋ ದೃಷ್ಟಿಕೋನದಾಗ ಮಾತಾಡಕತ್ತಾರ. ಇದೆಲ್ಲ ನಾವು ಇದು ಪ್ರಜಾಪ್ರಭುತ್ವದ ಸಂವಿಧಾನದ ನಾವು ಕಾಂಗ್ರೆಸ್ ಬಿಟ್ಟು ಹೋಗಂಗಿಲ್ಲ. ಕಾಂಗ್ರೆಸ್ ವಾಲ ಅಂದ್ರು ಕಾಂಗ್ರೆಸ್ ಕೊಟ್ಟಂಗಿಲ್ಲ. ಅದು ಗೊತ್ತಿದ್ದೆ ಅವ್ರು ಕೊಡಕತ್ತಿಲ್ಲ. ಚಿಂತೆ ಮಾಡಬೇಡ್ರಿ, ನಮ್ಮ ಹಕ್ಕದ ನಾವು ಬಿಟ್ಟು ಅಲ್ರಿ, ಅದು ಅವ್ರಿಗೆ ಗೊತ್ತಲ್ಲ. ಅದು ನೀವ್ ಹೇಳೋದಲ್ಲ, ಅವ್ರಿಗೆ ಗೊತ್ತಲ್ಲ. ಅದಕ್ಕೆ ಅವ್ರು ನಮ್ಗೆ ತಿಳ್ಕೊರಿ ನೀವು. ಭವಿಷ್ಯ ಯಾರ ಕೈಯಾಗಿಲ್ಲ. ಭವಿಷ್ಯದಲ್ಲಿ ಒಂದ್ಸಲ ನನ್ನ ಮುಗಿಸ್ತಾ ಒಂದು ಪ್ರಶ್ನೆ ಕೇಳಿ, ಆಮೇಲೆ ಗ್ಯಾರಂಟಿ ನೀವು ಒಂದ್ ನಿಮಿಷ. ಭವಿಷ್ಯದಲ್ಲಿ ಏನಾಗ್ತದೆ ಹೇಳಕ್ಕಾಗಲ್ಲ. ಹಿಂದೆ ಕಾಂಗ್ರೆಸ್ಸಿಗೆ ಮಣ್ಣು ಮುಗಿಸಿದ್ರು ಇದೇ ಮುಸ್ಲಿಂ ಸಮಾಜದ ಇಡೀ ದೇಶದಲ್ಲಿ. ಮುಂದಿನ ಪರಿಸ್ಥಿತಿಗಳು ಭವಿಷ್ಯದಾಗ ಏನಾದ್ರು ಹೇಳಕ್ ಬರಲ್ಲ. ನಾವೇನಿಲ್ಲಿ ಅದನ್ನ ಬರಗೂಡು ಬೇಡ್ರಿ ಅಂತ ನಾವು ವಿನಂತಿ ಮಾಡ್ತೀವಿ. ಅಂದ್ರೆ ಆ ಪರಿಸ್ಥಿತಿ ಬರ್ತದೆ. ಬರಗೂಡು ಬೇಡ್ರಿ, ಬರ್ತದೆ. ಅಲ್ಲಲ್ಲ, ಆ ಬರ್ತದೆ. ಪರಿಸ್ಥಿತಿ ಯಾಕೆ ಬರ್ತದೆ. ಈಗಲ್ಲ, ನಾವು 100 ವರ್ಷ ಬರ್ತದೆ, 50 ವರ್ಷ ಬರ್ತದೆ. ಹಂಗೆ ತಿಳ್ಕೊಳಕ್ ಹೋಗ್ಬೇಡ್ರಿ. ಇದೇ ತರ ಮುಂದೋದ್ರೆ ಬರ್ತದೆ. ನಾವೇನು ಬರುವುದಿಲ್ಲ. ಏನಾಗ್ತದೆ, ಒಂದ್ ನಿಮಿಷ ಪೂರ್ತಿ ಪ್ರಶ್ನೆ ಕೇಳ್ರಿ ಟಪಾಲ್ ಸರ. ಇಲ್ಲಿಯ ಪ್ರಮುಖವಾಗಿ ನೀವು ನಂಬಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಇಲ್ಲಿವರೆಗೆ ನಿಮಗೆ ಏನು ಮಾಡಿದಾರೋ ಇಲ್ಲೋ, ಅಥವಾ ಅವ್ರಿಗೆ ಕೇಳಿರೋ ಇಲ್ಲೋ, ಅವ್ರ ಎದುರಿಗೆ ನೀವು ಒಂದ್ ನಿಮಿಷ ಪೂರ್ತಿ ಕೇಳ್ರಿ. ನಾನೇನ್ ಕೇಳ್ತಾ ಇದೀನಿ, ನಿಮ್ಮ ನಾಯಕ